ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗೋವಿಂದ್ ಅವರೇ, ನೀವು ಮೈಸೂರು ಸಮೀಪದ ಸಾಲಿಗ್ರಾಮ ಅವರು ನಿಮ್ಮದು. ಹೌದು ಸರ್, ನನಗೆ ಭಾಳ ಕೃಷಿಕ ಕುಟುಂಬದಿಂದ ಬಂದವರು ನೀವು. ಹಿಂದೆ ನಮ್ಮ ತಂದೆ ಬರೀಗ ಇಲ್ಲಿ ಬೆಂಗಳೂರಿಗೆ ಬಂದ್ರಿ. ಇವತ್ತು ಕೋಟ್ಯಾಧಿಪತಿ ನೀವು. ಕೋಟ್ಯಾಧಿಪತಿ ಅಂತ ಹೇಳಬೇಡಿ, ಕೋಟ್ಯಾಧಿಪತಿ ಅಲ್ಲ. ಕೋಟಿ ಜನರನ್ನ ಸಾರಾಗೋವಿಂದ ಸಂಪಾದನೆ ಮಾಡಿದ್ದಾನೆ. ಆದರೆ ನಾನು ಇವತ್ತು ಕೋಟ್ಯಾಧಿಪತಿ ಅಲ್ಲ. ಅದನ್ನು ನಾನು ಹೇಳ್ಕೊಳ್ಳೋಕ್ಕೂ ಇಷ್ಟನೂ ಪಡಲ್ಲ. ನೀವು ಬೆಂಗಳೂರಿಗೆ ಯಾವ ಉದ್ದೇಶದಿಂದ ಬಂದ್ರಿ? ನಾನು ಬೆಂಗಳೂರಿಗೆ ಇಲ್ಲಿ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಬೇಕು ಅಂತ ಬಂದೆ. ಡಿಪ್ಲೊಮಾ ಓದಿದ್ದೆ. ಓದಿದಾಗ ಇಲ್ಲಿ ಫ್ಯಾಕ್ಟ್ರಿಗಳು ಬೇಕಾದಷ್ಟು ಇರುತ್ತೆ. ನಮ್ಮ ಅಣ್ಣ ಕರ್ಕೊಂಬಂದು ಇಲ್ಲಿಗೆ ಬಿಟ್ಟು ಹೋದರು. ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮೂರಿನವರೇ ಒಂದು ಕಾರ್ಖಾನೆ ಮಾಡಿದರು. ನಮ್ಮ ಸಾಲಿಗ್ರಾಮದವರು ಇವತ್ತು ಕೂಡ ಸುಬ್ರಹ್ಮಣ್ಯಂ ಅಂತ ಹೇಳ್ಬಿಟ್ಟು ಇಲ್ಲಿ ಚಾಮರಾಜಪೇಟೆಯಲ್ಲಿದ್ದಾರೆ. ಅವರೊಂದು ಕಾರ್ಖಾನೆ ಮಾಡಿದರು. ನಾನು ಮೆಕ್ಯಾನಿಕ್ಕು. ಹಾಗಾಗಿ ಆ ಕಾರ್ಖಾನೆಯಲ್ಲಿ ನನಗೆ ಕೆಲಸ ಕೊಟ್ಟರು. ಮಾಡ್ತಾಯಿದ್ದೆ. ಆ ಕಾರ್ಖಾನೆಯಲ್ಲಿ ಕೆಲಸಕ್ಕೋಸ್ಕರ ನಾನು ಬಂದು ಬೆಂಗಳೂರಿಗೆ ಬಂದೆ. ಇನ್ಯಾವ ಉದ್ದೇಶ ಇಟ್ಕೊಂಡು ಬಂದಿರಲಿಲ್ಲ. ಸರ್, ಒಂದು ಗಾದೆ ಮಾತಿತ್ತು ಸರ್, 80-90ರ ದಶಕದ ಬೆಳವಣಿಗೆಗಳು, ಆ ಚಳುವಳಿಗಳು, ಹೋರಾಟಗಳನ್ನೆಲ್ಲ ನೋಡಿದವರು ಒಂದು ನಾಣ್ಣುಡಿಯನ್ನು ಚಾಲ್ತಿಗೆ ತಂದರು. ಕನ್ನಡಕ್ಕಾಗಿ ಕೈ ಎತ್ತು ಅಂದರೆ ನಿನ್ನ ಕೈ ಕಲ್ಪವೃಕ್ಷ ಆಗಿಬಿಡುತ್ತೆ ಅನ್ನೋದು ಕೆಲವು ಹೋರಾಟಗಾರರಿಗೆ ಕಲ್ಪವೃಕ್ಷ ಆಗೋಯ್ತು. ಕೆಲವರು ಕನ್ನಡದ ಹೆಸರಲ್ಲಿ, ಕೆಲವರು ರಾಜ್ಕುಮಾರ್ ಹೆಸರಲ್ಲಿ ಬದುಕನ್ನೇ ಕಟ್ಕೊಂಬಿಟ್ರು ಅಂತ ಒಂದು ಮಾತು ಚಾಲ್ತಿಗೆ ಬಂತು. ಅದರಲ್ಲಿ ಸಾರಾ ಗೋವಿಂದ್ ಒಬ್ಬರು ಅಂತ ಮಾತಿದೆ. ನಿಜನ? ಒಂದು ಸಾರಿ ನನ್ನ ಮನೆಗೆ ಭೇಟಿ ಕೊಡಿ, ನೇರವಾಗಿ ನಾನು ನಿಮ್ಮನ್ನು ಆಹ್ವಾನ ಮಾಡ್ತೀನಿ. ಇವತ್ತು ನನ್ನ ಕಾರಿದೆ, ಒಂದು ಕಾರಿದೆ. ಅದು ಎಷ್ಟೇ ಇಸ್ವಿ ಕಾರು ಅಂತ ನೋಡಿ. ನಾನು ಅಂತಹ ಒಂದು ಕೆಲಸಕ್ಕೆ ಕೈ ಹಾಕಿದರೆ, ಮೊನ್ನೆ ಯಾರೋ ಹೇಳಿದ್ರು ಮಾಗಡಿಲಿ ಕೆಂಪೇಗೌಡರು ಒಂದು ಸ್ಟ್ಯಾಚು ಏನು ಸಮಾಧಿ ಸಿಕ್ತೋ, ಆ ಸಮಾಧಿಗೆ ನನ್ನನ್ನು ಅವತ್ತು ಕರೆದಿದ್ರು. ಅಲ್ಲಿಗೆ ಹೋಗಿದ್ದೆ. ನನಗೆ ಗೊತ್ತಿಲ್ಲದಂಗೆ ಅವರೊಂದು ಮಾತು ಹೇಳಿದ್ರು. ಸಾರಾ ಗೋವಿಂದವರು ಒಬ್ಬ ಕನ್ನಡ ಪರ ಹೋರಾಟಗಾರ ಇವತ್ತು ಕರೆದ ತಕ್ಷಣ ಈ ವೇದಿಕೆಗೆ ಬಂದಿದ್ದಾರೆ. ಇವತ್ತೇನಾದರೂ ಅವ್ರು ಮನಸ್ಸು ಪಟ್ಟಿದ್ರೆ, ಇವತ್ತು ಸಾರಾ ಗೋವಿಂದವರು ಅಂಥ ಸಂಘಟನೆ ಇಟ್ಕೊಂಡು ಮನಸ್ಸು ಪಟ್ಟಿದ್ದರೆ, ಅಂಥದ್ದಕ್ಕೆ ಕೈ ಹಾಕಿದರೆ, ಅರ್ಧ ಈ ಬೆಂಗಳೂರಿನಲ್ಲಿ ಇರೋ ಶ್ರೀಮಂತರಲ್ಲಿ ದೊಡ್ಡ ಶ್ರೀಮಂತರಾಗಿರ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಅದಕ್ಕೆ ಹೋಗಲೇ ಇಲ್ಲ ಸರ್. ನಾನು ಜನಗಳ ಜೊತೆ ಹೋದೆ. ಬನ್ನಿ, ಇವತ್ತು ನಿಮ್ಮ ಆಹ್ವಾನ ಕೊಡ್ತಾ ಇದ್ದೀನಿ ಸರ್. ನೀವು ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ಕಂಟ್ರೋಲರು, ಆಮೇಲೆ ದಿಢೀರಂಥ ಹೋರಾಟಗಾರ, ಆಮೇಲೆ ಇದ್ದಕ್ಕಿದ್ದಂಗೆ ಪ್ರೊಡ್ಯೂಸರು. ಇದೆಲ್ಲ ಹೆಂಗಾಯಿತು ಸರ್? ಇಲ್ಲಿ ಒಂದು ಮಾತು ಹೇಳೋದಕ್ಕೆ ನಾನು ಗರ್ವದಿಂದ ಹೇಳ್ಕೊಳ್ತೀನಿ ಸರ್. ನಾನು ಮಾಡ್ತಿದ್ದಂಥ ಕೆಲಸದಲ್ಲಿ ನನ್ನ ನಿಷ್ಠೆ, ನನ್ನ ಸ್ವಾಮಿ ನಿಷ್ಠೆ, ಅದರಲ್ಲೂ ರಾಜ್ಕುಮಾರ್ ಅವ್ರ ಮೇಲೆ ಇದ್ದಂಥ ಆ ಒಂದು ಅಪಾರವಾದಂಥ ಗೌರವ. ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಿದ್ದೆ ಸರ್. ಅಲ್ಲಿ ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಿದ್ದೆ. ಯಾಕೆಂತ ಹೇಳಿದ್ರೆ ನನಗೆ ಇಲ್ಲಿ ಬದುಕಬೇಕಾಗಿತ್ತು. ನಾನು ಆ ರಂಗದಲ್ಲಿ ಬದುಕಬೇಕಾಗಿತ್ತು, ಬೆಳಿಬೇಕಾಗಿತ್ತು. ಒಂದೊಂದು ಸಲ ಹೇಳೋರು ರಾಜ್ಕುಮಾರ್ ಅವರು, ಒಂದೊಂದು ಸಲ ಅಮ್ಮವ್ರಿಗೆ ಹೇಳೋರು, ಏನು ಪಾರ್ವತಿ ಅವನು ಎಲ್ಲಿ ಯಾವಾಗ ಮಲಗ್ತಾನೆ, ಯಾವಾಗ ಹೇಳ್ತಾನೆ, ಏನು ಯಾವಾಗ ಎದ್ರು ಕಣ್ಮುಂದೆ ನಿಂತಿರ್ತಾನಲ್ಲ. ನೀವು ಹೇಳೋದು ನಿಮ್ಮ ನಿಯತ್ತು ನಿಮ್ಮನ್ನು ಕೈ ಹಿಡಿದಿದೆ ಅಂತ. ಖಂಡಿತವಾಗ್ಲೂ ನನ್ನ ನಿಯತ್ತು, ನಾನು ಮಾಡಿರೋ ಕೆಲಸ, ಮತ್ತು ನನ್ನ ಸ್ನೇಹಿತರು. ಇವತ್ತು ನಾನು ಬೆನ್ನ ಹಿಂದೆ ನಾನು ಏನು ಸ್ನೇಹಿತರಿದ್ದಾರೋ, ನನ್ನ ಹೋರಾಟದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ. ಒಂದು ಮಾತು ಹೇಳ್ತೀನಿ ಸರ್, ನನ್ನ ಹೋರಾಟದಲ್ಲಿ, ನನ್ನ ಇಡೀ 33 ವರ್ಷದ ಹೋರಾಟದಲ್ಲಿ ನಾನು ಒಂದು ದಿನ ಒಬ್ಬನಿಗೆ ಒಂದು ಕಾಫಿ ಕೊಡಿಸಿಲ್ಲ, ಒಂದು 100 ರೂಪಾಯಿ ಕೈ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ. ಸರ್, ನಿಮ್ಮಲ್ಲಿ ಇನ್ನೊಂದು ಇದಿದೆ, ಬಂದ್ಗಳಿಗೆ ಕರೆ ಕೊಡೋದ್ರಲ್ಲಿ ಗೋವಿಂದ್ ನಿಸೀಮರು ಅಂತ. ಆದರೆ ಬಂದ್ಗೆ ಕರೆ ಕೊಡೋದು ಅಪರಾಧ ಅನ್ನೋದು ಗೊತ್ತಿದೆಯಾ ಗೋವಿಂದ್ ಅವರೇ ನಿಮಗೆ? ಸರ್, ಸುಪ್ರೀಂ ಕೋರ್ಟ್ ಆದೇಶನೇ ಇದೆ. ಸುಪ್ರೀಂ ಕೋರ್ಟ್ ಆದೇಶ. ಒಂದ್ ಕಡೆ ಹೇಳ್ತೀರಿ ಈ ನೆಲದಾಗ ಕಾನೂನನ್ನು ನಾನು ಗೌರವಿಸ್ತೀನಿ ಅಂತೀರಿ, ಇನ್ನೊಂದು ಕಡೆ ಅದನ್ನೇ ಧಿಕ್ಕರಿಸಿ ಬಂದ್ಗಳಿಗೆ ಕರೆ ಕೊಡ್ತೀರಿ. ಸರ್, ಜನಜೀವನ ಅಸ್ತವ್ಯಸ್ತ ಆಗೋಗಿ ಮಾಡ್ತೀರಿ. ಸುಪ್ರೀಂ ಅದ್ರಲ್ಲಿ ನೀವು ಬೇಳೆ ಬೇಯಿಸ್ಕೊತಾ ಇದ್ದೀರಿ. ಒಂದು ಮಾತು ಹೇಳ್ತೀನಿ ಕೇಳಿ. ಸುಪ್ರೀಂ ಕೋರ್ಟು ಏನು ಹೇಳಿದ್ದಾರೆ? ಅವ್ರು ಬಂದ್ ಮಾಡಬೇಡಿ ಅಂತ ಹೇಳಿಲ್ಲ. ಬಂದ್ ಮಾಡಿದ್ರೆ ಯಾರು ಬಂದ್ಗೆ ಕರೆ ಕೊಟ್ಟಿರ್ತಾರೋ, ಏನೇನು ಅನಾಹುತಗಳು ಏನೇನಾದ್ರೂ ಅವರೇ ಹೊಣೆ ಹೊರಬೇಕು. ಹೊರ್ತೀನಿ. ನೀವು ಒಂದ್ ದಿವಸ ಬಂದಕ್ಕೆ ಕೊಡ್ತೀರಿ, ಕೋಟ್ಯಾಂತರ ರೂಪಾಯಿ ಆರ್ಥಿಕ ವ್ಯವಹಾರ ಕುಸಿತ ಆಗುತ್ತೆ ಸರ್. ಹೊಣೆ ಹೊರ್ತೀರಾ ನೀವು? ಅದು ಈ ನಾಡಿನ ನೆಲ ಜಲದ ಪ್ರಶ್ನೆ ಬಂದಾಗ, ಈ ಭಾಷೆಯ ಪ್ರಶ್ನೆ ಬಂದಾಗ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿದ್ದೀನಿ. ನನಗೆ ಅದು ಮುಖ್ಯ ಅಲ್ಲ. ಈ ನಾಡಿನ ನೆಲ ಜಲದ ಸಮಸ್ಯೆ ಬಂದಾಗ ಹೇಳ್ಬೋದಲ್ಲ, ಕೇಂದ್ರ ಸರ್ಕಾರ ಇವತ್ತು ನಾವು ಯಾತಕ್ಕೆ ಬಂದ್ ಮಾಡಿದ್ದೀವಿ? ಮೇಕೆದಾಟು ವಿಚಾರದಲ್ಲಿ ಬಂದ್ ಮಾಡಿದ್ದೀನಿ, ಕಳಸಾ ಬಂಡೂರಿ ವಿಚಾರದಲ್ಲಿ ಬಂದ್ ಮಾಡಿದ್ದೀನಿ. ಕಳಸಾ ಬಂಡೂರಿ ಮತ್ತು ಮೇಕೆದಾಟು ವಿಚಾರದಲ್ಲಿ, ಇನ್ನೂ ಕಾವೇರಿ ವಿಚಾರದಲ್ಲಿ ಬೇಕಾದಷ್ಟು ಸಾರಿ ನಾನು ಬಂದ್ ಮಾಡಿದ್ದೀನಿ. ಇಲ್ಲೇ ಒಂದು ಮಾತು ಹೇಳ್ತೀನಿ ಕೇಳಿ. ಕುಡಿಯುವ ನೀರಿಗೆ ಯಾವುದೇ ರಾಜ್ಯ ಅಡ್ಡ ಬರಬಾರ್ದು. ರಾಷ್ಟ್ರೀಯ ಜಲ ನೀತಿಯಲ್ಲೇ ಇದೆ, ಯಾವುದೇ ರಾಜ್ಯ ಕುಡಿಯೋ ನೀರಿಗೆ ಅಡ್ಡ ಬರಬಾರ್ದು ಅಂತ. ಉದಾಹರಣೆ ನಿಮಗೆ ಕೊಡ್ತೀನಿ.
ತಮಿಳುನಾಡಲ್ಲಿ ನಾವು ಒಗಣೆಕಲ್ಲಿಂದ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ 10 ಜಿಲ್ಲೆಗೆ ಕುಡಿಯೋ ನೀರನ್ನು ಕೊಟ್ಟಿದ್ದೀವಿ. ಇವತ್ತು ನಾವು ಅದೇ ಮೇಕೆದಾಟು ಅಣೆಕಟ್ಟನ್ನು 4 ಜಿಲ್ಲೆ ಕೋಲಾರ, ತುಮಕೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರು ಬೆಂಗಳೂರಿಗೆ ಅದನ್ನು ನಾವು ಕಟ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನೀರು ಕೊಟ್ಟಿದ್ದೀವಿ. ಇಲ್ಲಿ ಕಟ್ತೀವಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಯವರಿಗೆ ಜಯಲಲಿತಾ ಪತ್ರ ಬರೀತಾರೆ, ಆ ಯೋಜನೆಗೆ ಅವಕಾಶ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಏನು ನಾವು ಗುಲಾಮ್ರ ಇವರಿಗೆ? ಅಂದರೆ ನೀವು ಮಾಡ್ತಾ ಇರೋ ಬಂದ್ಗಳು ಹೋರಾಟಗಳು ಎಲ್ಲ ಕನ್ನಡದ ಪರ, ಕರ್ನಾಟಕದ ಪರ, ಕನ್ನಡಿಗ ಈ ನಾಡು ಪರ ಇದೆ ಅಂತ. ನೆಲ ಜಲದ ಪರವಾಗಿ ಖಂಡಿತ. ಗೋವಿಂದ್ ಅವರೇ, ಇವತ್ತು ಕನ್ನಡ ಚಿತ್ರರಂಗ ನಾಯಕನಿಲ್ಲದ ನಾವೇ ರೀತಿಯಾಗಿದೆ. ಇರೋ ಕೆಲವು ಸಂಘಟನೆಗಳ ನಾಯಕರುಗಳು ಅವ್ರ ಹಿಡನ್ ಅಜೆಂಡಾ, ಸ್ವಪ್ರತಿಷ್ಠೆಗೆ, ಹಿತಾಸಕ್ತಿಗೆ ಬಲಿಯಾಗ್ತಾ ಇದೆ ಅನ್ನೋ ಮಾತಿದೆ. ಇದನ್ನು ಒಪ್ತೀರಾ ನೀವು? ಖಂಡಿತವಾಗಿ 100ಕ್ಕೆ 100 ಒಪ್ತೀನಿ ಸರ್. ಇವತ್ತು ರಾಜ್ಕುಮಾರ್ ಹೋದ್ಮೇಲೆ ಕನ್ನಡ ಚಿತ್ರರಂಗಕ್ಕೆ ಹಿರಿಯರಿಲ್ಲದ ಮನೆ ಆಗಿಬಿಟ್ಟಿದೆ. ನಾನು ನಿಜವಾಗೂ ಅದನ್ನು ಒಪ್ಕೋತೀನಿ. ಇವತ್ತು ನಾವು ಯಾರ ಹತ್ರ ಹೋದರೂ ಕೂಡ ರಾಜ್ಕುಮಾರ್ ಇಲ್ಲ, ಇವತ್ತು ನೀವು ಒಬ್ಬ ನಾಯಕತ್ವವನ್ನು ವಹಿಸ್ಕೋಬೇಕು, ನೀವು ಬರಬೇಕು ಅಂತ ಹೇಳಿದ್ರೆ ಇಲ್ಲ, ನಾವೆಲ್ಲರೂ ನಾಯಕರೇ, ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾರೆ. ರಾಜ್ಕುಮಾರ್ ಹಂಗೆ ಹೇಳಲಿಲ್ಲ ಸರ್. ನಾನು ಮುಂದೆ ನಿಂತ್ಕೋತೀನಿ. ಗೋಕಾಕ್ ಚಳವಳಿ, ಒಂದು ಗೋಕಾಕ್ ಚಳವಳಿ ಇತಿಹಾಸ ನಿರ್ಮಾಣ ಮಾಡ್ತೇವೆ ಸರ್. ಅಲ್ಲಿಂದ ನಾನು ಕನ್ನಡದ ಹೋರಾಟಕ್ಕೆ ಇಳಿದಂಥವನು. ಒಂದು ಗೋಕಾಕ್ ಚಳವಳಿ ಇತಿಹಾಸ ನಿರ್ಮಾಣ ಮಾಡ್ತು. ಆದರೆ ಇವತ್ತು ಯಾರನ್ನು ಕಟ್ಕೊಂಡು ಹೋಗಲಿ ಸರ್? ನಾನು ಯಾರನ್ನು ಕಟ್ಕೊಂಡು ಹೋಗಬೇಕು? ಯಾರ ಪ್ಲೇಸ್ ತುಂಬಕ್ಕೆ ಯಾರಿದ್ದಾರೆ? ಯಾರು ಕಣ್ಣು ಕಾಣಿಸ್ತಾ ಇಲ್ಲ. ನಾವು ಕೇಳ್ಕೊಂಡು ಕೈ ಹಿಡ್ದು ವಿಷ್ಣುವರ್ಧನ್ ಇದ್ದಾಗ ಕೇಳ್ಕೊಂಡು ಅಂಬರೀಷ್ ಅವ್ರು ಕೇಳ್ತಾ ಇದ್ದೀವಿ, ಎಲ್ಲ ಇದ್ದೀವಲ್ಲ ನಾವೆಲ್ಲ ಇದು ಮಾಡ್ಕೊಳ್ತು. ಒಂದು ನಾಯಕತ್ವ, ಒಬ್ಬ ಹೇಳ್ದಂಗೆ ಮನೇಲಿ ಒಬ್ಬ ಯಜಮಾನ ಇರ್ತಾನೆ ಸರ್, ಅವನ ಯಜಮಾನ ಹೇಳ್ದಂಗೆ ಇಡೀ ಮನೆಯವರೆಲ್ಲ ಕೇಳ್ತಾರೆ ಸರ್. ಹಾಗೆ ಚಿತ್ರರಂಗದಲ್ಲಿ ಒಬ್ಬ ಯಜಮಾನ ಅವನು ನಿಂತುಕೊಂಡ್ರೆ ಇಡೀ ಚಿತ್ರರಂಗ ಅವನ ಹಿಂದೆ ನಿಲ್ಲಬೇಕು ಸರ್. ಅಂಥ ನಾಯಕತ್ವ ನಮಗೆ ಸಿಗ್ತಾ ಇಲ್ಲ. ದಯಮಾಡಿ ನಾನು ಕೇಳ್ಕೊಳ್ತೀನಿ, ಅಂಥ ನಾಯಕತ್ವಕ್ಕೆ ಯಾರು ಮುಂದೆ ಬರ್ತಾರೋ ಅವ್ರನ್ನ ನಾನು ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಅವ್ರ ಹಿಂದೆ ನಾನು ಹೋಗೋದಕ್ಕೆ ಇವತ್ತು ಸಿದ್ಧವಾಗಿದ್ದೀನಿ ಸರ್. ಗೋವಿಂದ್ ಅವರೇ, ಅಧ್ಯಕ್ಷರಾಗ್ತಿದ್ದಂಗೆ ಒಂದು ಏಕಪಕ್ಷೀಯ ನಿರ್ಧಾರ ತಗೊಂಡ್ರಿ ನೀವು. ಗೋವಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಬಾಯ್ಕಾಟ್ ಮಾಡುವಂಥ ನಿರ್ಧಾರ. ಇದರಿಂದ ಕೆಲವು ಪ್ರತಿಭಾವಂತರು ಹೋಗಿ ಪಾರ್ಟಿಸಿಪೇಟ್ ಮಾಡೋರ್ಗೂ ಅನ್ಯಾಯ ಮಾಡ್ದಂಗೆ ಆಗಲಿಲ್ವಾ ಗೋವಿಂದ್ ಅವರೇ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕಳಸಾ ಬಂಡೂರಿ ವಿಚಾರದಲ್ಲಿ ಬಹಿಷ್ಕಾರದಿಂದ ನ್ಯಾಯ ಸಿಕ್ಕುತ್ತಾ ಅನ್ನೋದು. ನಿಮಗೆ ಕಳಸಾ ಬಂಡೂರಿದು ಆಳ ಅಗಲ ಗೊತ್ತಿದೆ ಅಲ್ವಾ ಸರ್? ಕಾನೂನು ಹೋರಾಟದ ವಿಚಾರಗಳು ಗೊತ್ತಿದೆ. ಹ್ಞೂ ಸರ್. ನೀವು ಬಾಯ್ಕಾಟ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನ್ಯಾಯ ಸಿಗುತ್ತಾ? ಅಲ್ಲಿಗೆ ಬರ್ತೀನಿ ನಾನು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಬಹಿಷ್ಕಾರ ಮಾಡಿದ್ರೆ ಇದು ಕೇಂದ್ರಕ್ಕೆ ತಲುಪುತ್ತೆ. ಹೆಂಗೆ ತಲುಪುತ್ತೆ ಕೇಳಿ ಹೇಳ್ತೀನಿ. ಇವತ್ತು 20ನೇ ತಾರೀಕು, ಇವತ್ತು ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿದೆ, ಉದ್ಘಾಟನೆ ಆಗಿದೆ. ಅಲ್ಲಿ ಚರ್ಚೆಗೆ ಬರುತ್ತೆ. ಕರ್ನಾಟಕದವರು ಒಂದು ಸ್ಟಾಲ್ ಹಾಕಿಲ್ಲ ಯಾಕೆ, ಕರ್ನಾಟಕದವರು ಭಾಗವಹಿಸಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲಿ ಆ ಪ್ರಶ್ನೆ ಉದ್ಭವ ಆಗುತ್ತೆ. ಅಲ್ಲಿ ಅರುಣ್ ಜೇಟ್ಲಿ ಬಂದಿರ್ತಾರೆ, ಎಲ್ಲ ಮಿನಿಸ್ಟ್ರುಗಳು ಬಂದಿರ್ತಾರೆ, ಗೋವಾ ಸರ್ಕಾರ ಇರುತ್ತೆ, ಎಲ್ಲರೂ ಬಂದಿರುತ್ತೆ. ಯಾಕೆ ಬಂದಿಲ್ಲ, ಯಾವ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಲ್ಲಿ ನನಗೆ ಕನ್ನಡಿಗರ ಮೇಲೆ ಆಗ್ತಾರೆ ಅಂತ ಅಲ್ಲೇ. ಜೊತೆಗೆ ಪ್ರಧಾನಮಂತ್ರಿಯವರು 130 ದಿನ ಆದರೂ ಕೂಡ ದೇಶ ಸುತ್ತಾ ಇದ್ದಾರೆ ಹೊರತು ಕರ್ನಾಟಕದ ಸಮಸ್ಯೆಯನ್ನು ಆಲಿಸಿದ್ರೆ ಅವ್ರ ಮಧ್ಯೆ ಪ್ರವೇಶ ಮಾಡಬೇಕು ಅಂತ ಹೇಳ್ಬಿಟ್ಟು, ಇದು ಅವರಿಗೆ ತಟ್ಟಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಬಹಿಷ್ಕಾರದ ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ. ಈಗ ವಾಣಿಜ್ಯ ಮಂಡಳಿ ಅಧ್ಯಕ್ಷಗಿರಿಯನ್ನು ಅಲಂಕರಿಸಿದ್ರಿ, ಮುಂದೆ ದಕ್ಷಿಣ ಭಾರತ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕು ಏನೋ ಆಸೆ ಇದೆಯಾ ನಿಮಗೆ? ಸರ್, ನಾನು ಮನಸ್ಪಟ್ಟಿದ್ರೆ, ನಾನು ಒಪ್ಕೊಂಡಿದ್ರೆ ಇವತ್ತೇನು ಅಧ್ಯಕ್ಷನಾಗ್ತಾ ಇದ್ದೀನೋ ಈ ವರ್ಷ ನಾನು ಆಗೋಕ್ಕಾಗ್ತಾ ಇರಲಿಲ್ಲ. ಕಳೆದ 3 ತಿಂಗಳ ಹಿಂದೆ ಅಲ್ಲಿ ಅಧ್ಯಕ್ಷ ನಾನಾಗಬೇಕಾಗಿತ್ತು. ನಾನು ಆಗಲಿಲ್ಲ. ಯಾಕೆ ಅಂತ ಕೇಳಿ, ಅಲ್ಲಿ ನಿಮಗೆ ಯಾವತ್ತೂ ಗೊತ್ತಿದೆ ಕಾವೇರಿ ಇಶ್ಯೂ, ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಜನ ಏನೋ ಅಲ್ಲಿದ್ದಾಗ ಅವರು ನಮ್ಮನ್ನು ವಿರೋಧ ಮಾಡ್ತಾರೆ. ಇದಕ್ಕೆಲ್ಲ ನಾನೇ ಯಾಕೆ ಗುರಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಒಪ್ಕೊಂಡಿಲ್ಲ. ನಾನು ಏನೋ ಆಗ್ಬೋದಾಗಿತ್ತು. ನಾನು ಅದು ಚಲನಚಿತ್ರ ವಾಣಿಜ್ಯ ಮಂಡಳಿ ದಕ್ಷಿಣ ಭಾರತಕ್ಕೆ ನಾನು ಹೋಗೋದಿಲ್ಲ ಅನ್ನೋ ತೀರ್ಮಾನ ತಗೊಂಡೆ. ಇದು ನನ್ನ ತೀರ್ಮಾನ. ಅದೇ ತೀರ್ಮಾನ ನಾನು ತಗೊಂಡೆ. ಗೋವಿಂದ್ ಅವರೇ, ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಚಾನಲ್ಗೆ ಬಂದು ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ನನಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗದ ಬೆಳವಣಿಗೆಗೆ ನಿಮ್ಮಿಂದ ನನಗೆ ಭಾಳಷ್ಟು ಸಹಕಾರ ಆಗಬೇಕು, ನಿಮ್ಮ ವಾಹಿನಿಯಿಂದ ಆಗಬೇಕು. ಅದನ್ನು ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀರಾ ಅನ್ನೋ ಒಂದು ಭರವಸೆ ಮೇಲೆ ನಾನು ಇಲ್ಲಿಂದ ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು.
ವೀಕ್ಷಕರೇ, ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.